ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸಂತೋಷ್. ಇವತ್ತಿನ ದಿವಸ ಡಯಾಬಿಟಿಸ್ ಬರುವ ಮುಂಚೆ ದೇಹದಲ್ಲಿ ಕಾಣುವ 6 ಮುಖ್ಯ ಲಕ್ಷಣಗಳು ಯಾವುದಂತ ತಿಳ್ಕೊಳ್ಳುವ. ಇದಕ್ಕೆ ಆಯುರ್ವೇದದಲ್ಲಿ ಪೂರ್ವ ರೂಪ ಅಂತ ಕರೆದಿದ್ದಾರೆ. ಮೊದಲನೇದಾಗಿ ಸುಸ್ತು ಅಂತ ಹೇಳಿದ್ರೆ ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ರಾತ್ರಿ ಚೆನ್ನಾಗಿ ನಿದ್ರೆ ಬಂದಿರ್ತದೆ, ಸರಿಯಾಗಿ ಊಟ ತಿಂಡಿ ಆಗಿರುತ್ತದೆ, ಯಾವುದೇ ತರಹದ ಉಪವಾಸ ಮಾಡಿರುವುದಿಲ್ಲ ಅಥವಾ ಯಾವುದೇ ತರಹದ ಸಣ್ಣ ಪುಟ್ಟ ಕಾಯಿಲೆಗಳು ಬಂದಿರುವುದಿಲ್ಲ, ಜ್ವರ ಬೇದಿ ಆ ಥರ ಯಾವುದು ಕಾಯಿಲೆ ಬಂದಿರುವುದಿಲ್ಲ. ಆದರೂ ಸುಸ್ತಾಗಿರ್ತದೆ, ಯಾವುದೇ ಕೆಲಸ ಮಾಡಲಿಕ್ಕೆ ಉಲ್ಲಾಸ ಇರುವುದಿಲ್ಲ, ಸ್ವಲ್ಪ ಕೆಲಸ ಮಾಡಿದರೂ ಸುಸ್ತಾಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳುವ ಆ ಥರ ಅನಿಸ್ತದೆ. ಈ ರೀತಿ ಯಾವಾಗಲೂ ಸುಸ್ತು ಅನಿಸುವುದು ಡಯಾಬಿಟಿಸ್ನ ಮುನ್ಸೂಚನೆಯಾಗಿದೆ. ಇದು ಯಾಕೆ ಆಗ್ತದೆ, ಇದಕ್ಕೆ ಕಾರಣ ಏನು ಅಂತ ನೋಡಿದರೆ, ಡಯಾಬಿಟಿಸ್ ಅನ್ನುವಂಥದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ನಿಂದ ಆಗುವಂಥದ್ದು. ಅಂತ ಹೇಳಿದರೆ, ಇನ್ಸುಲಿನ್ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಜೀವಕೋಶಗಳಿಗೆ ಕೊಡ್ತದೆ. ಈ ಡಯಾಬಿಟಿಸ್ ಬರುವ ಮುಂಚೆ ಏನಾಗ್ತದೆ ಅಂತ ಹೇಳಿದರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತದೆ. ಅಂತ ಹೇಳಿದರೆ, ರಕ್ತದಲ್ಲಿರುವ ಇನ್ಸುಲಿನ್ ಸಕ್ಕರೆ ಅಂಶವನ್ನು ಜೀವಕೋಶಗಳಿಗೆ ಕೊಡುವುದಿಲ್ಲ, ರಕ್ತದಲ್ಲಿಯೇ ತಿರುಗಾಡ್ತಾ ಇರ್ತದೆ. ಆದ್ದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ ಮತ್ತು ಜೀವಕೋಶಗಳಿಗೆ ಸಕ್ಕರೆ ಅಂಶ ಸಿಗದೆ ಸುಸ್ತಾಗಲಿಕ್ಕೆ ಕಾರಣವಾಗ್ತದೆ. ಎರಡನೇ ಲಕ್ಷಣ ಯಾವುದಂತ ಹೇಳಿದ್ರೆ, ಪದೇ ಪದೇ ಮೂತ್ರ ಬರುವುದು ಮತ್ತು ಬಾಯಾರಿಕೆಯಾಗುವುದು. ಇದು ಯಾಕಾಗ್ತದೆ ಅಂತ ಹೇಳಿದ್ರೆ, ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ನಮ್ಮ ಕಿಡ್ನಿಗಳು ದೇಹದಲ್ಲಿರುವ ಸಕ್ಕರೆಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಮೂತ್ರದ ಮೂಲಕ ಅದು ಹೊರಗಾಗ್ತದೆ. ಇದರಿಂದ ಸಕ್ಕರೆ ಅಂಶ ಜಾಸ್ತಿ ಆದಾಗ ಪದೇ ಪದೇ ಮೂತ್ರ ಬರ್ತದೆ. ಇದರಿಂದ ಸಕ್ಕರೆ ಅಂಶ ಹೊರಗೋಗಿ ದೇಹದಲ್ಲಿ ಸಕ್ಕರೆ ಅಂಶ ಬ್ಯಾಲೆನ್ಸ್ ಆಗ್ತದೆ. ಆವಾಗ ಪದೇ ಪದೇ ಮೂತ್ರ ಬರೋದ್ರಿಂದ ದೇಹದಲ್ಲಿರುವ ನೀರು ಕೂಡ ಕಡಿಮೆಯಾಗಿ ಬಾಯಾರಿಕೆ ಆಗಲಿಕ್ಕೆ ಶುರು ಆಗ್ತದೆ. ಇದು ಕೂಡ ಡಯಾಬಿಟಿಸ್ನ ಒಂದು ಪೂರ್ವ ರೂಪವಾಗಿದೆ. ನಾರ್ಮಲ್ ಆಗಿ ಮನುಷ್ಯರು ದಿನದಲ್ಲಿ 4 ರಿಂದ 5 ಸಲ ಮತ್ತು ರಾತ್ರಿಯಲ್ಲಿ 2 ರಿಂದ 3 ಸಲ ಮೂತ್ರಕ್ಕೆ ಹೋಗಬೇಕಾಗ್ತದೆ. ಇದಕ್ಕಿಂತ ಜಾಸ್ತಿ ಅಂತೇಳಿದರೆ, ರಾತ್ರಿ 3 ರಿಂದ 5 ಸಲ ಅಥವಾ ದಿನದಲ್ಲಿ 6-8 ಸಲ ಮೂತ್ರ ಹೋದವರು ಖಂಡಿತವಾಗಿಯೂ ಡಯಾಬಿಟಿಸ್ ಬಗ್ಗೆ ರಕ್ತ ಮತ್ತು ಮೂತ್ರ ಪರೀಕ್ಷೆ ಮಾಡಿಕೊಳ್ಬೇಕಾಗ್ತದೆ. ಮೂರನೇದಾಗಿ, ಕೈಕಾಲು ಪಾದಗಳಲ್ಲಿ ಉರಿ ಬರುವಂಥದ್ದು. ಏನಾಗ್ತದೆ ಅಂತೇಳಿ, ನಮ್ಮ ಕೈಕಾಲು ಮತ್ತು ಪಾದಗಳಲ್ಲಿರುವ ನರಗಳು ಸಕ್ಕರೆ ಅಂಶ ಜಾಸ್ತಿ ಆದ್ದರಿಂದ ಅದರ ನರದ ಮೇಲಿನ ಪದರ ಸವೆತಗೊಂಡು ಕೈಕಾಲು ಪಾದಗಳಲ್ಲಿ ಉರಿ ಬರುವಂಥದ್ದು, ಚುಚ್ಚಿದ ಅನುಭವ ಆಗುವಂಥದ್ದು, ಸೆಳೆತ ಬರುವಂಥದ್ದು. ಇದು ಕೂಡ ಡಯಾಬಿಟಿಸ್ನ ಪೂರ್ವ ರೂಪವಾಗಿದೆ. ನಾಲ್ಕನೆಯದು ಪೂರ್ವ ರೂಪ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ಗಾಯಗಳು ಒಣಗಲಿಕ್ಕೆ ತಡವಾಗುವುದು. ಅಂತ ಹೇಳಿದ್ರೆ, ಅವ್ರು ಎಂತ ಹೇಳ್ತಾರೆ ಅಂತ ಹೇಳಿದ್ರೆ, ಮುಂಚೆ ನನಗೆ ಗಾಯಗಳಾದರೆ ಬೇಗ ಗುಣ ಆಗ್ತಿತ್ತು, ಈಗ 20-30 ದಿವಸ ಆದರೂ ಗುಣ ಆಗುದಿಲ್ಲ ಅಂತ ಹೇಳಿದ್ರೆ. ಸಣ್ಣ ಗಾಯ, ಉದಾಹರಣೆಗೆ ಶೇವಿಂಗ್ ಮಾಡುವಾಗ ಸ್ವಲ್ಪ ಬ್ಲೇಡ್ ತಾಗಿದ್ರು ಆ ಗಾಯ ಒಣಗದೆ ಇರೋದು, ಸಣ್ಣ ಮುಳ್ಳು ಚುಚ್ಚಿದ್ರು ಸೆಪ್ಟಿಕ್ ಆಗುವಂಥದ್ದು. ಅದೇ ಥರ ನೇಲ್ ಕಟ್ ಮಾಡುವಾಗ ಸಣ್ಣ ಉಗುರಿನ ತುದಿಯಲ್ಲಿ ಸಣ್ಣ ಗಾಯ ಆದರೂ ಸೆಪ್ಟಿಕ್ ಆಗುವಂಥದ್ದು. ಇಂಥ ಕಂಡೀಷನ್ನಲ್ಲಿ ಡಯಾಬಿಟಿಸ್ ಅನ್ನು ರಕ್ತ ಪರೀಕ್ಷೆ ಮುಖಾಂತರ ಮಾಡ್ಕೊಳ್ಬೇಕಾಗ್ತದೆ. ಇದು ಕೂಡ ಒಂದು ಡಯಾಬಿಟಿಸ್ನ ಪೂರ್ವ ರೂಪ ಆಗಿದೆ. ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ಹೊಟ್ಟೆಯ ಬೊಜ್ಜು ಜಾಸ್ತಿ ಆಗುವಂಥದ್ದು. ಅಂತ ಹೇಳಿದ್ರೆ, ಮನುಷ್ಯನ ದೇಹದ ತೂಕ ಅಷ್ಟೇ ಇರ್ತದೆ, ಆದ್ರೆ ಹೊಟ್ಟೆ ಭಾಗದಲ್ಲಿ ಮಾತ್ರ ಬೊಜ್ಜು ಜಾಸ್ತಿ ಆಗ್ತಾ ಹೋಗ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಡಯಾಬಿಟಿಸ್ ಬರುವ ಚಾನ್ಸಸ್ ಜಾಸ್ತಿ ಆಗಿರ್ತದೆ. ಆದ್ದರಿಂದ ಹೊಟ್ಟೆ ಬೊಜ್ಜು ಜಾಸ್ತಿ ಆದಾಗ ಡಯಾಬಿಟಿಸ್ನ ರಕ್ತ ಪರೀಕ್ಷೆಯನ್ನು ಮಾಡ್ಕೊಳ್ಬೇಕಾಗ್ತದೆ. 6ನೇ ಲಕ್ಷಣ ಯಾವ ತರ ಇರ್ತದೆ ಅಂತ ಹೇಳಿದ್ರೆ, ಮೂತ್ರ ಮಾಡಿದ ನಂತರ ಮೂತ್ರ ಬಿದ್ದ ನೆಲದ ಮೇಲೆ ಇರುವೆ ಮುತ್ತಿಕೊಳ್ಳುವುದು ಹಾಗೂ ಮೂತ್ರ ಮಾಡಿದ ದೇಹದ ಭಾಗದಲ್ಲಿ ಬಿಳಿ ಬಣ್ಣದ ಪುಡಿ ಕಾಣಿಸಿಕೊಳ್ಳುವಂಥದ್ದು ಡಯಾಬಿಟಿಸ್ನ ಪೂರ್ವ ರೂಪವಾಗಿದೆ. ನೋಡಿ ವೀಕ್ಷಕರೇ, ನಾನು ಹೇಳಿದ ಈ 6 ಲಕ್ಷಣಗಳಲ್ಲಿ ಯಾರಿಗಾದರೂ ಒಂದು ಲಕ್ಷಣ ಕೂಡ ಇದ್ರೂ ನೀವು ರಕ್ತ ಪರೀಕ್ಷೆಯನ್ನು, ಡಯಾಬಿಟಿಸ್ಗೋಸ್ಕರ ರಕ್ತ ಪರೀಕ್ಷೆ ಮತ್ತು ಮೂತ್ರ ಪರೀಕ್ಷೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಸರ್ಕಾರದ ಪ್ರಕಾರ 30 ವರ್ಷ ದಾಟಿದವರು ಡಯಾಬಿಟಿಸ್ಗಾಗಿ ರಕ್ತ ಪರೀಕ್ಷೆ ಮಾಡ್ಕೊಳ್ಳೇಬೇಕಂತ ಇದೆ. ಇದಕ್ಕೇನು ಜಾಸ್ತಿ ಖರ್ಚಾಗುವುದಿಲ್ಲ. ನಮ್ಮದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡ್ತಾರೆ, ಇಲ್ಲ ಪ್ರೈವೇಟಲ್ಲಿ ಹೋದರೂ ಅಷ್ಟೊಂದು ಖರ್ಚಾಗುವುದಿಲ್ಲ. ದಯವಿಟ್ಟು 30 ವರ್ಷ ದಾಟಿದವರು ಮತ್ತೆ ಈ ಥರ ಲಕ್ಷಣ ಇದ್ದವರು ಒಂದು ಸಲ ಡಯಾಬಿಟಿಸ್ಗೋಸ್ಕರ ಮೂತ್ರ ಮತ್ತು ರಕ್ತ ಪರೀಕ್ಷೆಯನ್ನು ಮಾಡಿಕೊಳ್ಬೇಕು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.